ಸಚಿವ ಜಮೀರ್ ಮನೆಯಲ್ಲಿ ಕಳ್ಳತನವಾಗಿದೆ. ಅಷ್ಟೊಂದು ಹೈ ಸೆಕ್ಯೂರಿಟಿ ಇದ್ರೂ ಕಳ್ಳರು ಕನ್ನ ಹಾಕಿದ್ದಾರೆ. 2 ವರ್ಷಗಳಲ್ಲಿ ಬರೋಬ್ಬರಿ 1 ಕೋಟಿ ಮೌಲ್ಯದ ಚಿನ್ನಾಭರಣ ಕದ್ದಿದ್ದವರನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ನಂಬಿದವರೇ ಕುತ್ತಿಗೆ ಕೊಯ್ದ್ರೆ, ಮನೆಯವರೇ ಮನೆಗೆ ಕನ್ನ ಹಾಕಿದ್ರೆ ಹೇಗಿರುತ್ತೆ? ಅಂತಹದೇ ಒಂದು ಶಾಕಿಂಗ್ ಘಟನೆ ಬೆಂಗಳೂರಿನ ಪ್ರಭಾವಿ ಸಚಿವರೊಬ್ಬರ ಮನೆಯಲ್ಲಿ ನಡೆದಿದೆ. ಪ್ರತಿದಿನ ಮನೆಗೆ ಬಂದು ಅತ್ತೆ ಅತ್ತೆ ಅಂತ ಸಚಿವರ ತಾಯಿಯ ಕಾಲಿಗೆ ನಮಸ್ಕರಿಸುತ್ತಿದ್ದವನೇ ಕೋಟಿ ಕೋಟಿ ಮೌಲ್ಯದ ಚಿನ್ನವನ್ನ ಎಗರಿಸಿದ್ದಾನೆ. ಸಚಿವ ಜಮೀರ್ ಮನೆಯಲ್ಲಿ ಕಳ್ಳತನ, ಉಂಡ ಮನೆಗೆ ಕನ್ನ, ಕಳ್ಳರು ಲಾಕ್. ಇದು ಸಚಿವ ಜಮೀರ್ ಅಹ್ಮದ್ ಅವರ ಐಷಾರಾಮಿ ಮನೆ. ಸದಾ ಹೈ ಸೆಕ್ಯೂರಿಟಿ, ಸಿಸಿಟಿವಿ ಕಣ್ಗಾವಲು ಇರುತ್ತೆ. ಮನೆಯೊಳಗೆ ಯಾರೇ ಹೋಗ್ಬೇಕಂದ್ರೂ ಪರ್ಮಿಷನ್ ಇರಬೇಕು. ಇಂತಹ ಹೈ ಸೆಕ್ಯೂರಿಟಿ ಇರೋ ಮನೆಯಲ್ಲಿ ಕಳ್ಳತನ ನಡೆದಿದೆ. ಬರೋಬ್ಬರಿ 1.13 ಕೋಟಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿದ್ದಾರೆ. ಕಳ್ಳತನದ ಹಿಂದೆ ಬಿದ್ದ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ. ಜಮೀರ್ ಅಹ್ಮದ್ ಸಂಬಂಧಿಗಳಾದ ಸೈಯದ್ ಅಮೀನ್ ಮತ್ತು ಆತನ ಸ್ನೇಹಿತ ಅಮೀರ್ ಅಹ್ಮದ್ ಎಂಬುವರನ್ನ ಲಾಕ್ ಮಾಡಿದ್ದಾರೆ. ಬಂಧಿತ ಸೈಯದ್ ಅಮೀನ್ ಸಚಿವ ಜಮೀರ್ ತಾಯಿಯ ಹತ್ತಿರದ ಸಂಬಂಧಿ. ಹೀಗಾಗಿ ಪದೇ ಪದೇ ಅತ್ತೆ ಅತ್ತೆ ಅಂತ ಜಮೀರ್ ಮನೆಗೆ ಬಂದು ಒಳ್ಳೆಯವನಂತೆ ನಟಿಸಿ 2023ರಿಂದಲೂ ಹಂತ ಹಂತವಾಗಿ ಚಿನ್ನಾಭರಣ ಎಗರಿಸಿದ್ದಾನೆ. ಟ್ರಾವೆಲ್ಸ್ ಬಿಸ್ನೆಸ್ನಲ್ಲಿ ಲಾಸ್, ಕಳ್ಳತನಕ್ಕೆ ಪ್ಲಾನ್. ಎಲ್ಲೂ ಸಾಲ ಸಿಗದಿದ್ದಕ್ಕೆ ಸಚಿವರ ಮನೆಗೆ ಕನ್ನ. ಆರೋಪಿ ಸೈಯದ್ ಅಮೀನ್ ಟ್ರಾವೆಲ್ಸ್ ಬಿಸ್ನೆಸ್ ನಡೆಸುತ್ತಿದ್ದ. ಆದರೆ ಕೋವಿಡ್ ಟೈಮಲ್ಲಿ ವ್ಯವಹಾರ ಕೈಕೊಟ್ಟಿತ್ತು. ಸಾಲದ ಸುಳಿಗೆ ಸಿಲುಕಿದ್ದ ಅಮೀನ್ಗೆ ಎಲ್ಲೂ ಸಾಲ ಸಿಕ್ಕಿರಲಿಲ್ಲ. ಈ ಆರ್ಥಿಕ ಸಂಕಷ್ಟದಿಂದ ಪಾರಾಗಲು ಆತ ಆರಿಸಿಕೊಂಡಿದ್ದು ಕಳ್ಳತನದ ಹಾದಿಯನ್ನ. ಇದಕ್ಕೆ ಸ್ನೇಹಿತ ಅಮೀರ್ ಸಹಾಯ ಪಡೆದು ಸಚಿವ ಜಮೀರ್ ಮನೆಯಲ್ಲಿ ಸುಮಾರು 1 ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನಾಭರಣಗಳನ್ನ ಕಳವು ಮಾಡಿದ್ದ. ಆಭರಣಗಳನ್ನ ಅಡವಿಟ್ಟು ಹಣ ಕೂಡ ಪಡೆದಿದ್ರು. ಅಷ್ಟೇ ಅಲ್ಲದೆ ಆ ಹಣವನ್ನ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಹೂಡಿಕೆ ಮಾಡಿ ದೊಡ್ಡ ಲಾಭ ಗಳಿಸೋ ಕನಸು ಕಂಡಿದ್ರು. ಶಿವಾಜಿನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಡಿಸಿಪಿ ಈಸ್ಟ್ ಡಿವಿಷನಲ್ಲಿ 1.13 crores ಇದು ಕೂಡ ಹೌಸ್ ಥೆಫ್ಟ್. ಇದರಲ್ಲಿ ಇಬ್ಬರು ಆರೋಪಿಯವರು ಸಿಕ್ಕಿದ್ದಾರೆ. ಇಂಟ್ಯಾಕ್ಟ್ ಎಲ್ಲ ಏನು ಗೋಲ್ಡ್ ಜ್ಯುವೆಲ್ರಿ ಇದೆ ಎಲ್ಲ ಇಂಟ್ಯಾಕ್ಟ್ ಸಿಕ್ಕಿದೆ. ಇದನ್ನು ಅವರು ಮನೆಯಲ್ಲಿ ಮನೆ ಪರಿಚಿತ್ತು ಮತ್ತು ಕೆಲಸ ಕೂಡ ಮಾಡಿದರು. ಅವರೇ ಮಾಡಿದ್ದಾರೆ ಅಂತ ಅನುಮಾನ ಮೇಲೆ ಕಂಪ್ಲೇಂಟ್ ಇತ್ತು, ರಿಕವರಿ ಆಗಿದೆ. ಕಳ್ಳತನದ ಬಳಿಕ ಆರೋಪಿ ಅಮೀನ್ ಜಮೀರ್ ಮನೆಗೆ ಬರೋದನ್ನೇ ನಿಲ್ಲಿಸಿದ್ದ. ಸಚಿವರ ತಾಯಿ ಫೋನ್ ಮಾಡಿದ್ರೂ ರಿಸೀವ್ ಮಾಡ್ತಿರ್ಲಿಲ್ಲ. ಯಾವಾಗ ಇವನ ಮೊಬೈಲ್ ಸ್ವಿಚ್ ಆಫ್ ಆಯ್ತೋ ಆಗ ಪೊಲೀಸರಿಗೆ ಇವನೇ ಆರೋಪಿ ಎಂಬುದು ಗೊತ್ತಾಗಿ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಕಳ್ಳತನದ ಕಥೆಯನ್ನ ಬಿಚ್ಚಿಟ್ಟಿದ್ದಾನೆ. ಬಂಧಿತರಿಂದ 759 ಗ್ರಾಂ ಚಿನ್ನಾಭರಣವನ್ನ ವಶಪಡಿಸಿಕೊಂಡಿದ್ದಾರೆ. ಒಟ್ನಲ್ಲಿ ನಂಬಿದವರೇ ಮನೆಗೆ ಕನ್ನ ಹಾಕಿ ಈಗ ಜೈಲು ಸೇರಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.